ಲೇಡೀಸ್ ಅಂಡ್ ಜೆಂಟಲ್ಮನ್, ಕೇವಲ ಸರ್ಕಾರ ಬಂದು 3 ದಿನಗಳಲ್ಲಿ ಸರ್ಕಾರದ ಪರಿಸ್ಥಿತಿ ಧೂಳೀಪಟವಾಗುವ ಪ್ರಸಂಗ, ಸಂದರ್ಭ, ಆ ರೀತಿಯ ಪರಿಸ್ಥಿತಿ, ತಲ್ಲಣಗಳು ಈಗ ಎದುರಾಗ್ತಾ ಇವೆ. ನೋಡಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮರುದಿನವೇ ಈ ಒಂದು ಖಾತೆ ಹಂಚಿಕೆ ಆಗಿರ್ತಕ್ಕಂಥದ್ದು. ಖಾತೆ ಹಂಚಿಕೆ ಕುರಿತ ಗೊಂದಲ, ಗೋಜಲು, ಅದರಲ್ಲೂ ಕೂಡ ಹಿರಿಯ ಕಾಂಗ್ರೆಸ್ ಶಾಸಕ ರಾಮಲಿಂಗಾರೆಡ್ಡಿ ರೆಬಲ್ ರೆಡ್ಡಿ ಆಗಿರ್ತಕ್ಕಂಥದ್ದು ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಈ ಒಂದು ಸಮಸ್ಯೆ ಹುಟ್ಟುಕೊಂಡಿದೆ, ಅದರಲ್ಲೂ ಪಕ್ಕಾ ಕಾಂಗ್ರೆಸ್ಸಿಗ ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಿಡಿದು ಬಿದ್ದಿರೋದು ಯಾಕೆ, ಯಾರಿದ್ದಾರೆ ರಾಮಲಿಂಗಾರೆಡ್ಡಿ ಅವರ ಈ ಒಂದು ಬೆಳವಣಿಗೆಯ ಹಿಂದೆ, ಇದು ಯಾರು ಆಡ್ತಾ ಇರ್ತಕ್ಕಂಥ ಆಟ, ಯಾಕೆ ಹೈಕಮಾಂಡ್ ಇದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ, ಈ ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಈಗ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರದ್ದೇ ಮಾತು ಕತೆ. ಇಡೀ ರಾಜ್ಯದ ತುಂಬೆಲ್ಲ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟು ಬಿಟ್ರಲ್ಲ, ಆ ರಾಜೀನಾಮೆ ಒಂದು ರೀತಿಯ ಸರ್ಕಾರದ ಮುಖಕ್ಕೆ, ಡಿ.ಕೆ. ಶಿವಕುಮಾರ್ ರವರ ಮುಖ್ಯಮಂತ್ರಿಯ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ರಚನೆಯಾದ ಹೊಸ ಸರ್ಕಾರದ ಮುಖಕ್ಕೆ ಎಸೆದಾಗಿದೆ. ಆ ರಾಜೀನಾಮೆ ಪತ್ರ ಕಾಂಗ್ರೆಸ್ ಹೈಕಮಾಂಡ್ನ ಮುಖಕ್ಕೆ ಎಸೆದ ಹಾಗಿದೆ. ಈ ರಾಮಲಿಂಗಾರೆಡ್ಡಿ ಅಂತಿಂಥ ನಾಯಕರಲ್ಲ. 7-8 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು, ಹಲವಾರು ಬಾರಿ 4-5 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಜೊತೆಗೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹಿಡಿತವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಡಿ.ಕೆ. ಶಿವಕುಮಾರ್ಗಿಂತ ಹಿರಿಯರು ರಾಜಕಾರಣದಲ್ಲಿ ಅಲ್ವಾ. ಈಗ ಅವರ ವಯೋಮಾನದ ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಗಾದಿ ಏರಿರುವಾಗ ರಾಮಲಿಂಗಾರೆಡ್ಡಿ ಅವರಿಗೆ ತಾವು ನಿರೀಕ್ಷೆ ಮಾಡಿದ ಒಂದು ಇಲಾಖೆ ಸಚಿವ ಸ್ಥಾನ ಬೇಡವಾ ಅನ್ನುವಂಥ ಪ್ರಶ್ನೆ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರದ್ದು. ಈಗ ನೋಡಿ, ಕಳೆದ ಸಿದ್ದರಾಮಯ್ಯನವರ ಅವಧಿಯಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿದ್ದ ಯಾವ ಖಾತೆ, ಸಾರಿಗೆ ಸಚಿವರಾಗಿ ಕೆಲಸ ನಿರ್ವಹಿಸಿದ್ರು. ಆದರೆ ಸಾರಿಗೆ ಸಚಿವರಾಗಿ ಆ ಇಲಾಖೆಯಲ್ಲಿ 3 ವರ್ಷ ಬರೀ ಸಾರಿಗೆ ಇಲಾಖೆ, ಯಾಕಂದ್ರೆ ಶಕ್ತಿ ಯೋಜನೆ ಬೇರೆ ಕೊಟ್ಬಿಟ್ಟಿದ್ದಾರೆ ಫ್ರೀ ಬಸ್ ಮಹಿಳೆಯರಿಗೆ, ಮತ್ತು 3 ವರ್ಷ ಬರೀ ಲಾಸಲ್ಲೇ ಆ ಇಲಾಖೆ ನಡೆದಿದೆ. ಯಾವುದೇ ರೀತಿಯ ಒಂದು ಸಂಪನ್ಮೂಲ ಕ್ರೋಢೀಕರಣ ಅಥವಾ ಇಲಾಖೆಯ ಸಬಲೀಕರಣ ಅಥವಾ ತಮ್ಮ ಸಚಿವಗಿರಿಯ ಸಬಲೀಕರಣ ಯಾವುದು ಕೂಡ ಆಗಿಲ್ಲ. ಹಾಗಾಗಿ ರಾಮಲಿಂಗಾರೆಡ್ಡಿ ನನಗೆ ಗಹನವಾದ ಮತ್ತು ಮಹತ್ತರವಾದ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯೇ ಬೇಕು, ಬೆಂಗಳೂರು ಅಭಿವೃದ್ಧಿಯನ್ನು ನಾನು ಮಾಡ್ತೀನಿ ಅನ್ನುವಂಥ ಪಟ್ಟನ್ನು ಹಿಡಿದ್ಬಿಟ್ಟಿದ್ದಾರೆ. ಈ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಮತ್ತೊಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು, ಕೊಟ್ಟ ಮಾತು ತಪ್ಪಿದ ಡಿ.ಕೆ. ಅನ್ನುವಂಥದ್ದು. ಡಿ.ಕೆ. ಸಹೋದರರಿದ್ದಾರಲ್ಲ, ಇವರೇ ಸ್ವತಃ 2-3 ಬಾರಿ ರಾಮಲಿಂಗಾರೆಡ್ಡಿ ಅವರ ಮನೆಗೆ ತೆರಳಿ, ನಿಮಗೆ ನಾನು CM ಆದಮೇಲೆ ನಿಮಗೆ ಬೆಂಗಳೂರು ಅಭಿವೃದ್ಧಿ ಒಂದು ಖಾತೆಯನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮಾತನ್ನು ಇವತ್ತು ರಾಮಲಿಂಗಾರೆಡ್ಡಿ ನೆನಪಿಸಿದ್ದಾರೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಕೊಟ್ಟಿರ್ತಕ್ಕಂಥ ಮಾತು ಇವತ್ತು ಏನಾಯಿತು? ಇವತ್ತು ಮುಖ್ಯಮಂತ್ರಿಗಳು ಬೇರೆ ಏನೋ ಒಂದು ರೀತಿಯ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ಹೌದು, ನಾವು ಮಾತು ಕೊಟ್ಟಿದ್ದು ನಿಜ, ಆದರೆ ಹೈಕಮಾಂಡ್ ಈ ತೀರ್ಮಾನ ಇದು ನಮ್ದಲ್ಲ ಅನ್ನುವಂಥ ಮಾತನ್ನ ಡಿ.ಕೆ. ಶಿವಕುಮಾರ್ ಅಷ್ಟು ಸರಳವಾಗಿ ಅದನ್ನ ಹೈಕಮಾಂಡ್ ಮೇಲೆ ಎತ್ತಿ ಹಾಕಿಬಿಟ್ಟಿದ್ದಾರೆ. ಆದರೆ ಸಮಸ್ಯೆ ಅಷ್ಟು ಸರಳವಾಗಿಲ್ಲ. ಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯನವರ ಮೇಲೆ ಕಳೆದ 1 ವರ್ಷದಿಂದ ಇದೇ ರೀತಿಯ ಮಾತು ಕೊಟ್ಟ ಮಾತು ತಪ್ಪುತ್ತಾ ಇದ್ದಾರೆ, ಮಾತು ಕೊಟ್ಟಂತೆ ನಡ್ಕೋಬೇಕು ಅನ್ನುವಂಥ ಒಂದು ಆರೋಪಗಳನ್ನು ಇದೇ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಹೇಳ್ತಾ ಬರ್ತಾ ಇದ್ರು ಅಲ್ವಾ. ಹಾಗಾದ್ರೆ ಈಗ 3 ದಿನಕ್ಕೆ ಡಿ.ಕೆ. ಶಿವಕುಮಾರ್ ಮಾತು ತಪ್ಪಿಟ್ಟಿದಾರಲ್ಲ, ಅವರಂತೂ 3 ವರ್ಷಕ್ಕೆ ಮಾತು ತಪ್ಪಿದ್ರು ಅನ್ನೋಂಥ ಆರೋಪ ಬಂದಿತ್ತು. ಈಗ ಡಿ.ಕೆ. ಶಿವಕುಮಾರ್ 3 ದಿನಕ್ಕೆ ಮಾತು ತಪ್ಪಿಟ್ಟಿದ್ದಾರೆ. ಹಾಗಾದ್ರೆ ಯಾರು ಮೊದಲು ತೀಕ್ಷ್ಣವಾಗಿ ಬಹಳ ಅರ್ಜೆಂಟಾಗಿ ಮಾತು ತಪ್ಪಿದವರು ಅನ್ನೋಂಥ ಪ್ರಶ್ನೆ ಬರುತ್ತೆ ಅಲ್ವಾ. ಹಾಗಾಗಿ ಇದು ದೊಡ್ಡ ಮಟ್ಟದ ಒಂದು ವಿಘಟನೆಗೆ, ಪಕ್ಷ ವಿಘಟನೆಗೆ, ಸರ್ಕಾರ ವಿಘಟನೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಒಂದು ಚರ್ಚೆ. ಇದೆಲ್ಲಕ್ಕಿಂತ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಮತ್ತು ಡಿ.ಕೆ. ಶಿವಕುಮಾರ್ ಗಳಸ್ಸೆ ಕಂಠಸ್ಥರಾಗಿರ್ತಕ್ಕಂಥವ್ರು. ರಾಮಲಿಂಗಾರೆಡ್ಡಿ ಹೀಗೆ ದಿಢೀರಾಗಿ ಸಿಡಿದು ಬಿದ್ದಿರೋದ್ರಿಂದ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಬೇರೆಯದೇ ಲೆಕ್ಕಾಚಾರ ಶುರುವಾಗಿದೆ. ಯಾಕೆ ಜೊತೆಯಲ್ಲಿದ್ದವರೇ ಸಿಡಿದು ಬಿದ್ದಿದ್ದಾರೆ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ರಾಮಲಿಂಗಾರೆಡ್ಡಿ ಹೀಗೆ ಸಿಡಿದು ಬೀಳ್ತಾ ಇರತಕ್ಕಂಥದ್ದು ಪೂರ್ವ ಯೋಜಿತ ಪ್ಲಾನ ಅನ್ನುವಂಥದ್ದು ಕೂಡ ಚರ್ಚೆಗೆ ಬರ್ತಾ ಇದೆ. ಈಗ ನೋಡಿ,
ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಕೊಟ್ಟಿರ್ತಕ್ಕಂಥದ್ದು ಖಾತೆ ಅದು ಹೈಕಮಾಂಡ್ ನಿರ್ಧಾರ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳ್ತಿದಾರಲ್ಲ, ಹಾಗಾದ್ರೆ ಅದು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟ ಇತ್ತು, ಆದರೆ ಹೈಕಮಾಂಡ್ ನಿರ್ಧಾರ ಮಾಡಿರೋದ್ರಿಂದ ಕೃಷ್ಣ ಬೈರೇಗೌಡರಿಗೆ ನಾವು ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನ ಇಂಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡದೇ ಇರತಕ್ಕಂಥದ್ದು, ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರ್ತಕ್ಕಂಥದ್ದು ಎರಡೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸ್ವಂತ ನಿರ್ಧಾರ ಅಲ್ಲ. ಮುಖ್ಯಮಂತ್ರಿಯಾಗಿ ಇದು ಹೈಕಮಾಂಡ್ ನಿರ್ಧಾರ. ಅಂದ್ರೆ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಹೊರಟಿದಾರಾ, ಮುಖ್ಯಮಂತ್ರಿಗಳು ಹೊರಟಿದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಮಾತು ಕೊಟ್ಟಿದ್ದಂತೆ ನಡ್ಕೊಂಡಿದ್ರು ಯಾಕೆ ಡಿ ಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರ ಸಮಾಧಾನ ಪಡಿಸಲಿಲ್ಲ? ನಿನ್ನೆ ಸಂಜೆವರೆಗೂ ಕೂಡ ಅವರ ಮನೆಗೆ ಭೇಟಿ ನೀಡಿ ರಾಮಲಿಂಗಾರೆಡ್ಡಿ ಅವರು ತಮ್ಮ ಖಾತೆಗೆ ಬೇಡಿಕೆ ಇಟ್ಟಿದ್ರು. ಹಾಗಾದ್ರೆ ಯಾಕೆ ಆ ಶಕ್ತಿ ಕುಂದಿ ಹೋಯ್ತಾ, ಕಳೆದು ಹೋಯ್ತಾ? ಇದ್ರ ಹಿಂದೆ ಆಡ್ತಾ ಇರ್ತಕ್ಕಂಥ ಆಟ ಯಾರದ್ದು? ಯಾರು ಕೃಷ್ಣ ಬೈರೇಗೌಡರಿಗೆ ಈ ಒಂದು ಬೆಂಗಳೂರು ಅಭಿವೃದ್ಧಿಯ ಒಂದು ಖಾತೆ ಕೊಡಿ ಅನ್ನುವಂಥ ಸಜೆಷನ್ ಮಾಡಿದ್ದು ರಾಜ್ಯದ ಕಡೆಯಿಂದ? ರಾಹುಲ್ ಗಾಂಧಿಯನ್ನು ಹೇಳಿರ್ಬೋದು ಬಿಡಿ, ಕೃಷ್ಣ ಬೈರೇಗೌಡರಿಗೆ ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿಯ ಬಾಂಧವ್ಯ ಇದೆ. ಆದರೆ ರಾಜ್ಯದಿಂದ ಹೇಳಿರ್ತಕ್ಕಂಥವ್ರು ಯಾರು? ಯಾಕೆ ಇದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ತಾ ಇದೆ? ಯಾಕೆ ಮತ್ತೆ ರಾಮಲಿಂಗಾರೆಡ್ಡಿ ಅವರ ಮನಸ್ಸನ್ನು ನಾನು ಒಲಿಸ್ತೇನೆ, ನಾವು ಸಹೋದರರು ಮಾತು ಕೊಟ್ಟಿದ್ದು ನಿಜ ಅನ್ನುವಂಥ ಮಾತನ್ನ ಸ್ವತಃ ಮುಖ್ಯಮಂತ್ರಿ ಒಪ್ಕೊಳ್ತಾ ಇರೋದು ಯಾಕೆ? ಹಾಗಾದ್ರೆ ಈಗ ಸಚಿವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ಮುಖ್ಯಮಂತ್ರಿಗಳು ಮನವೊಲಿಸಿ ಅವರನ್ನು ಮತ್ತೆ ಅದೇ ಖಾತೆಗೆ ವಾಪಸ್ ತರ್ತಾರ? ಹಾಗಾದ್ರೆ ಇಲ್ಲಿ ಹಾಗೆ ವಾಪಸ್ ಕರ್ಕೊಂಡು ಬಂದು ಹೈಕಮಾಂಡ್ ನ ಮಾನ ಮರ್ಯಾದೆಯನ್ನ ಉಳಿಸ್ತಾರ, ಅಥವಾ ರಾಮಲಿಂಗಾರೆಡ್ಡಿ ಬಿಸಾಕಿರ್ತಕ್ಕಂಥ ರಾಜೀನಾಮೆಯನ್ನ ವಾಪಸ್ ಬರದೆ ರಾಮಲಿಂಗಾರೆಡ್ಡಿ ಅವರ ವಿರೋಧ ಕಟ್ಕೋಬೇಕಾಗತ್ತಾ? ಆ ಮೂಲಕ ಈ ಡಿ ಕೆ ಶಿವಕುಮಾರ್ ಅವರು ತಮ್ಮ ವೈಫಲ್ಯವನ್ನು ಒಪ್ಕೊಳ್ತಾರಾ? ಏನೋ ಒಂದು ಸೇರಿ ಗೇಮ್ ಪ್ಲಾನ್ ಮಾಡೋದಕ್ಕೆ ಹೋಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ತಾವು ಹೆಣೆದಿರ್ತಕ್ಕಂಥ ಬಲೆಯಲ್ಲಿ ತಾವೇ ಬೀಳ್ತಾರಾ? ಯಾಕೆ ಸಿದ್ದರಾಮಯ್ಯನವರು ಈ ಕುರಿತಂತೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಡ್ತಿಲ್ಲ, ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಡ್ತಿಲ್ಲ? ಇಡೀ ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರು ಇದರ ವಿರುದ್ಧ ಮತ್ತು ರಾಮಲಿಂಗಾರೆಡ್ಡಿ ರಿಸೈನ್ ಮಾಡಿರೋರ ವಿರುದ್ಧ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರಿಗೆ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳಿದಾಗೆ ರಾಮಲಿಂಗಾರೆಡ್ಡಿ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಬಹಳ ಮುಖ್ಯ, ಅವರನ್ನು ನಾವು ಮನವೊಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ನೂರಾರು ಜನ, 10 ಜನ ನಾಯಕರು, 100 ಜನ ಕಾರ್ಯಕರ್ತರು ಇವತ್ತು ಪಟ್ಟು ಹಿಡಿದು ಕುಳಿತಿರ್ತಕ್ಕಂಥದ್ದು ಏನು? ಯಾಕೆ, ಯಾವ ಕಿಚಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲಿ ಬಾಯ್ಲ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರಿಂದ ಇರ್ತಕ್ಕಂಥದ್ದು ಯಾವ BBMP ಅಥವಾ GBA ಪ್ಲಾನ, ಅಥವಾ ಈ ಖಾತೆಯ ಅಷ್ಟೇನಾ, ಅಥವಾ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಬೇರೆ ಬಣವನ್ನ ಹಣಿಯೋ ಅಂಥ ಕೆಲಸವ, ಅಥವಾ ಕೇವಲ 3 ದಿನಕ್ಕೆ ಹೈರಾಣಾಗಿರ್ತಕ್ಕಂಥ ಬಂಡೆ, ಕನಕಪುರದ ಬಂಡೆ ಪರಿಸ್ಥಿತಿ, ಈ ಕಾರಣಕ್ಕೆ ಕಾರಣ ಯಾರು ಈ ಪರಿಸ್ಥಿತಿಗೆ ಅನ್ನುವಂಥದ್ದು. ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪರಿಸ್ಥಿತಿ ಮನೆಯೊಂದು 100 ಬಾಗಿಲು, 3 ಬಾಗಿಲು ಅಲ್ಲ, ಮನೆಯೊಂದು 100 ಬಾಗಿಲು ಕನಕಪುರ ಬಂಡೆ ಹೈರಾಣಾಗಿ ಹೋಗಿದೆ ಅನ್ನುವಂಥ ಪರಿಸ್ಥಿತಿಗೆ ನಿರ್ಮಾಣವಾಗಿದೆ. ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಚರ್ಚೆ ಕಾರ್ಯಕರ್ತರಲ್ಲಿ ಹುಟ್ಟುಕೊಂಡಿದೆ. ಆದರೆ ನೋಡಿ, ನಿನ್ನೆ ಬಂದಿರತಕ್ಕಂಥ ಹೈಕಮಾಂಡ್ ರಾಹುಲ್ ಗಾಂಧಿ ಸ್ವತಃ ಬೆಂಗಳೂರಿಗೆ ಬಂದಿದ್ರು. ಅವ್ರು ಹೇಳೋದೇನು ನೋಡಿ, ಯಾರನ್ನು ಸಮಾಧಾನ ಪಡಿಸೋದಕ್ಕೆ ಹೋಗ್ಬೇಡಿ, ಅವರನ್ನ ಬೇಕಿದ್ರೆ ಕನ್ವಿನ್ಸ್ ಮಾಡಿ, ಇಲ್ಲ ಅವರು ಪಟ್ಟು ಹಿಡಿದ್ರ ಯಾರಾದ್ರೂ ರಾಜೀನಾಮೆ ಕೊಡ್ತಾರೆ ಅಂದರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅನ್ನುವಂಥ ಒಂದು ಖಡಕ್ಕಾದ ಮಾತನ್ನ ರಾಹುಲ್ ಗಾಂಧಿ ಸ್ವತಃ ಹೇಳೋಗ್ಬಿಟ್ಟಿದ್ದಾರೆ. ಆದರೆ ಹೀಗೆ ಆದರೆ ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಡೆ ಏನು? ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಗಳೂರಿನಲ್ಲಿ ಹೊಡೆತ ಬೀಳಲಿದೆಯಾ? ದೊಡ್ಡ ಕುತೂಹಲ ಇದೆ, ಕಾತರ ಇದೆ, ಏನೇನಾಗುತ್ತೆ ಮತ್ತು ಇದ್ರ ಹಿಂದೆ ಇರತಕ್ಕಂಥವ್ರು ಯಾರ್ಯಾರು? ಕಾಂಗ್ರೆಸ್ನ ಇನ್ನೊಂದು ಭಿನ್ನ ಬಣ ಇದೆಯಾ, ಅಥವಾ ಇಲ್ಲಿರ್ತಕ್ಕಂಥ ಈಗ ಸರ್ಕಾರ ರಚನೆ ಮಾಡ್ಕೊಂಡಿರ್ತಕ್ಕಂಥ ಇದೇ ಮೂಲ ಕಾಂಗ್ರೆಸ್ಸಿಗರ ಬಣ ಇದೆಯಾ? ಇವರೆಲ್ಲ ಸೇರ್ಕೊಂಡು ಆಟ ಆಡ್ತಿದ್ದಾರಾ, ಅಥವಾ ಮೂಲ ಕಾಂಗ್ರೆಸ್ಸಿಗರು ಸೇರ್ಕೊಂಡು ವಲಸೆ ಕಾಂಗ್ರೆಸ್ಸಿಗ ನಾಯಕರ ಮೇಲೆ ಆರೋಪ ಬರಲಿಕ್ಕೆ ಈ ಆಟವನ್ನು ಆಡ್ಲಾಗ್ತಿದೆಯಾ, ಅಥವಾ ವಲಸೆ ಕಾಂಗ್ರೆಸ್ಸಿಗರು ರಾಜಕಾರಣವನ್ನ ನಡೆದು ಈಗ ಅಧಿಕಾರ ಹಿಡಿದಿರ್ತಕ್ಕಂಥವರ ಒಂದು ವರ್ಚಸ್ಸನ್ನ ಕುಗ್ಗಿಸ್ಲಿಕ್ಕೆ ಈ ರೀತಿಯ ಆಟ ಆಡ್ತಿದ್ದಾರಾ? ಎಲ್ಲವೂ ಕೂಡ ಚರ್ಚೆಗೆ ಬರ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ, ದಿನಗಳಲ್ಲಿ ಇದರ ಸತ್ಯ ಹೊರಗಡೆ ಬರಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ ಫೋಕಸ್ ಟಿವಿ.